ಸ್ನೇಹಿತರು ಎಂಬ ಪದಕ್ಕೆ ವಿಶ್ವಾಸ ಮತ್ತು ಆಪ್ತತೆ ಅಡಿಪಾಯ. ಆದರೆ ಕೆಲವೊಮ್ಮೆ ವಿಶ್ವಾಸದ್ರೋಹ ಮತ್ತು ಕ್ರೌರ್ಯದ ಕಥೆಗಳಿಗೆ ಕಾರಣವಾಗಬಹುದು. ಬೆಂಗಳೂರಿನಲ್ಲಿ ಇಂತಹದ್ದೇ ಒಂದು ಘಟನೆ ನಡೆದಿದೆ. ತಾಯಿಯ ಚಿನ್ನದ ಆಭರಣ ಕದ್ದಿದ್ದ ಮಗ ಆ ಕೃತ್ಯವನ್ನ ಬಯಲು ಮಾಡಿದ ತನ್ನ ಆಪ್ತ ಸ್ನೇಹಿತನನ್ನೇ ಕೊಲೆ ಮಾಡಿರುವ ದುರಂತ ಬೆಳಕಿಗೆ ಬಂದಿದೆ. 11 ವರ್ಷಗಳ ಕಾಲ ಜೊತೆಗಿದ್ದ ಸ್ನೇಹಿತರ ಬಾಂಧವ್ಯ ಹೀಗೆ ಅಂತ್ಯಗೊಂಡಿದ್ದು ಒಂದು ಕುಟುಂಬವನ್ನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ನಿಮ್ಮ ಮೆಚ್ಚಿನ ಕಲಾತೀತ ಆಭರಣಗಳ ಮಳಿಗೆ ಆಭರಣ ಟೈಮ್ಲೆಸ್ ಜ್ಯುವೆಲ್ಲರಿ ಇನ್ನು ಜೆಪಿ ನಗರದಲ್ಲಿ ಭವ್ಯವಾಗಿ ಪ್ರಾರಂಭವಾಗಿದೆ. ಇಂದೇ ಭೇಟಿ ನೀಡಿ ವಿಶಿಷ್ಟ ವಿನ್ಯಾಸಗಳ ಆಭರಣಗಳನ್ನ ನೋಡಿ. ಕೋಣನಕುಂಟಿಯ ಕೃಷ್ಣಪ್ಪ ಲೇಔಟ್ ನಿವಾಸಿ ಪ್ರೀತಮ್ ಮತ್ತು ರಾಹುಲ್ ಬಾಲ್ಯದ ಸ್ನೇಹಿತರು. ಇವರಲ್ಲಿ ಪ್ರೀತಮ್ ಪಿಯುಸಿ ಡ್ರಾಪ್ ಔಟ್ ಆಗಿದ್ರೆ ರಾಹುಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ. ಇಬ್ಬರೂ ಪ್ರತಿದಿನ ಒಟ್ಟಿಗೆ ಊಟ ಮಾಡುತ್ತಾ ಸಮಯ ಕಳೆಯುತ್ತಾ ಅನ್ಯೋನ್ಯವಾಗಿದ್ರು. ಕಳೆದ 25ರಂದು ಪ್ರೀತಮ್ ಮನೆಯಲ್ಲಿ ಆತನ ತಾಯಿಯ ಚಿನ್ನದ ಒಡವೆಗಳು ಕಳ್ಳತನವಾಗಿವೆ. ಮನೆಯಲ್ಲಿ ಎಷ್ಟೇ ಹುಡುಕಿದ್ರೂ ಆಭರಣಗಳು ಸಿಗಲಿಲ್ಲ. ಕಳ್ಳತನದ ಬಗ್ಗೆ ಅನುಮಾನ ಶುರುವಾದಾಗ ರಾಹುಲ್ ಪ್ರೀತಮ್ನ ಬ್ಯಾಗ್ನಲ್ಲಿ ಚಿನ್ನದ ಆಭರಣಗಳನ್ನು ಪತ್ತೆ ಹಚ್ಚಿದ್ದಾನೆ. ಈ ವಿಷಯವನ್ನ ತಕ್ಷಣ ಪ್ರೀತಮ್ನ ತಾಯಿಯ ಬಳಿ ತಿಳಿಸಿದ್ದಾನೆ. ಇದರಿಂದ ತೀವ್ರ ಕೋಪಗೊಂಡ ಪ್ರೀತಮ್ ರಾಹುಲ್ನನ್ನ ಮಾತನಾಡಲು ಕರೆಸಿಕೊಂಡು ಜಗಳ ತೆಗೆದಿದ್ದಾನೆ. ಜಗಳ ವಿಕೋಪಕ್ಕೆ ತಿರುಗಿ ಪ್ರೀತಮ್ ಚಾಕುವಿನಿಂದ ರಾಹುಲ್ನ ಎದೆಗೆ ಇರಿದಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ರಾಹುಲ್ನನ್ನ ಜೊತೆಯಲ್ಲಿದ್ದ ಸ್ನೇಹಿತರು ತಕ್ಷಣ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾನೆ. ಈ ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ನೈಋತ್ಯ ವಿಭಾಗದ ಡಿಸಿಪಿ ಅನಿತಾ ಬಿ ಹದ್ದಣ್ಣನವರ್, ಇವರಿಬ್ರು ಒಳ್ಳೆ ಸ್ನೇಹಿತರಾಗಿದ್ರಿಂದ ಒಬ್ರು ಮನೆಗೆ ಒಬ್ರು ಹೋಗ್ತಾ ಇರ್ತಾರೆ. ಪ್ರೀತಮ್ ಮನೆಗೆ ರಾಹುಲ್ ಬಂದು ಹೋದಾಗ ಪ್ರೀತಮ್ ಅವ್ರ ತಾಯಿದು ಒಂದು ಚೈನು ಮತ್ತು ಒಂದು 4 ಗುಂಡು ಕಾಣ್ತಾ ಇರಲಿಲ್ಲ. ಹೀಗಾಗಿ ಆಕೆ ರಾಹುಲ್ಗೆ ಕೇಳ್ತಾಳೆ, ಏನಾದ್ರು ನಂದು ಚೈನ್ ಮತ್ತೆ ಇದು ನೋಡಿದಾರ ಅಂತ. ಇಲ್ಲ ಆಂಟಿ ನಾನು ತಗೊಂಡಿಲ್ಲ ಅಂತ. ಪ್ರೀತಮ್ ಏನಾದ್ರು ತಗೊಂಡಿರ್ಬೋದಂತ ಒಬ್ರೊಬ್ರು ಮಾತಾಡ್ತಾರೆ. ಬಟ್ ಅದು ಸಿಕ್ಕಿರಂಗಿಲ್ಲ. ಶನಿವಾರ ದಿನ ಅವನು ರಾಹುಲ್ ಪ್ರೀತಮ್ ಒಂದು ಪ್ರೈವೇಟ್ ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅವ್ನ ಕೆಲ್ಸಕ್ಕೆ ಬಿಡಕ್ ಹೋದಾಗ ಅವ್ನ ಬ್ಯಾಗ್ ಅಲ್ಲಿ ಪ್ರೀತಮ್ ತಾಯಿ ಚೈನು ಮತ್ತೆ ಗುಂಡು ನೋಡ್ತಾನೆ. ಹೀಗಾಗಿ ಅವನು ಅವ್ರ ತಾಯಿಗೆ ಫೋನ್ ಮಾಡಿ ಹೇಳ್ತಾನೆ, ನಿಮ್ ಮಗನ ಹತ್ರನೇ ಇದೆ ನಿಮ್ ಕಳೆದು ಹೋಗಿರೋ ಚೈನು ಮತ್ತು ಗುಂಡುಗಳು ಅಂತಂದು. ಅದನ್ನ ಪ್ರೀತಮ್ಗೆ ಗೊತ್ತಾಗುತ್ತೆ, ನನ್ನ ತಾಯಿಗೆ ಇವನು ಹೇಳಿದ್ದಾನೆ. ಮತ್ತೆ ಅವನ ಸ್ನೇಹಿತರಿಗೂ ಕೂಡ ಹೇಳ್ತಾನೆ, ಪ್ರೀತಮ್ ತನ್ನ ತಾಯಿ ಇದ್ದೇನೆ ಚೈನು ಮತ್ತು ಗುಂಡುಗಳನ್ನು. ಕಳ್ಳತನದ ವಿಚಾರವನ್ನ ತನ್ನ ತಾಯಿಯ ಬಳಿ ಮತ್ತು ಇತರ ಸ್ನೇಹಿತರ ಬಳಿ ಹೇಳಿ ತನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾನೆ ಎಂದು ಕೋಪಗೊಂಡ ಪ್ರೀತಮ್ ರಾಹುಲ್ನನ್ನ ಕೊಲೆ ಮಾಡಿರುವುದಾಗಿ ತನಿಖೆ ವೇಳೆ ಒಪ್ಪಿಕೊಂಡಿದ್ದಾನೆ ಎಂದು ತಿಳಿಸಿದ್ದಾರೆ. ಕೋಣನಕುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ಪ್ರೀತಮ್ನನ್ನ ವಶಕ್ಕೆ ಪಡೆದು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ತಾನೇ ಕಳ್ಳತನ ಮಾಡಿ ಅದನ್ನ ಬಯಲು ಮಾಡಿದ ಗೆಳೆಯನನ್ನೇ ಕೊಂದ ಪ್ರೀತಮ್ನ ಕೃತ್ಯ ಇಡೀ ಸಮಾಜಕ್ಕೆ ಒಂದು ಪಾಠವಾಗಿದೆ.